ನೋಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನೀವು ಕೂಡ ಕಾಂಗ್ರೆಸ್ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರೋಂಗಿದ್ರೆ ಸ್ವಾಗತ. ಆದರೆ ಶ್ರೀರಾಮುಲು ಅವ್ರು ಬರ್ತಾ ಇದ್ದಾರೋ ಇಲ್ಲೋ ಅಂತ ನನಗೆ ಮಾಹಿತಿ ಇಲ್ಲ. ಅಧ್ಯಕ್ಷರು ಕೂಡ ಇದ್ರ ಬಗ್ಗೆ ಆಗಲೇ ಪ್ರತಿಕ್ರಿಯೆ ಕೊಟ್ಟ ಮೇಲೆ ಈಗ ನಮಗೆ ನಾನು ಏನು ಹೇಳೋದಿರ್ತದೆ ಹೆಚ್ಚಾಗಿ. ಸತೀಶ್ ಜಾರಕಿಹೊಳಿ ಪರ್ಯಾಯ ನಾಯಕತ್ವ ಕಾಂಗ್ರೆಸ್ನಲ್ಲಿ ಬೆಳೆಸಬೇಕು ಅಂತ ನೋಡಿ, ಸತೀಶ್ ಜಾರಕಿಹೊಳಿ ಅವರು ನಮ್ಮ ಪಕ್ಷದ ಉನ್ನತ ಮಟ್ಟದ ನಾಯಕರಿದ್ದಾರೆ, ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಈಗ ಮಂತ್ರಿಗಳಾಗಿ 2-3 ಬಾರಿ ಕಾರ್ಯನಿರ್ವಹಿಸಿದ್ದಾರೆ. ಅವ್ರ ಸ್ಥಾನಮಾನನೇ ಬೇರೆ ಇದಿದೆ. ಈಗ ಇವತ್ತು ಬಂದವರು ನಾಳೆ ಬರೋರು ಇವ್ರಿಗೆ ಯಾರಿಗೂ ಹೋಲಿಕೆ ಮಾಡೋದು ಸರಿ ಇಲ್ಲ. ನಮ್ಮದಾದಂಥ ಲೆವೆಲ್ ಪ್ರಶ್ನೆ ಅಲ್ಲ, ನಮ್ಮಲ್ಲೇ ನಾಯಕತ್ವ ಬೆಳೆದಿದೆ ಅಲ್ಲ. ನಮ್ಮಲ್ಲಿ ನಾಯಕತ್ವದ ಕೊರತೆ ಇದ್ದರೆ ಬೇರೆದು. ಯಾರು ಲೆವೆಲ್ಲು ಜನ ತೀರ್ಮಾನ ಮಾಡೋದು ನಾವಲ್ಲ. ಜನಾರ್ದನ್ ರೆಡ್ಡಿ ಅವರು ಅವರಿಬ್ಬರು ಸ್ನೇಹಿತರೇ ಅಲ್ರಿ. ಗೇಟ್ ಕ್ಲೋಸ್ ಮಾಡಿದ್ದಾರೆ ಅಂತ ನಿಮ್ಮ ಇದರಲ್ಲೇ ಗೊತ್ತಾಗಿದೆ. ಎಲ್ಲೆಲ್ಲಿ ಓಪನ್ ಇತ್ತು ನಮಗೇನು ಗೊತ್ತು? ಓಪನ್ನಲ್ಲಿತ್ತು, ಕ್ಲೋಸ್ ಯಾರು ಮಾಡಿದ್ರು, ಗೋಡೆ ಯಾರು ಕಟ್ಟಿದ್ರು, ಯಾವಾಗ ಉಳಿಸ್ತಾರೆ, ನಮಗೇನು ಸಂಬಂಧ ಅದಕ್ಕೆ? ನೋಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇದನ್ನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ. ಬಿ ಜೆ ಪಿಯ ಒಳ ಜಗಳಗಳಿಗೆ ನಮಗೆ ಅದಕ್ಕೆ ಸಂಬಂಧ ಇಲ್ಲ. ಅಲ್ಲಿ ನಾಯಕರು ಯಾರು ಆಗ್ತಾರೆ ಅದಕ್ಕೆ ಸಂಬಂಧ ಇಲ್ಲ. ಆದರೆ ಅಲ್ಲಿನ ಬಿ ಜೆ ಪಿಯ ಮುಖಂಡರು ಮತ್ತು ಶಾಸಕರು ಭಾಳ ಗಂಭೀರವಾದಂಥ ಆರೋಪ ಬಿ ಜೆ ಪಿಯವರ ಅಧ್ಯಕ್ಷರ ಮೇಲೆ ಮಾಡಿದ್ದಾರೆ. ಛೋಟಾ ಸಿಗ್ನೇಚರ್ ಹಾಕ್ತಾಯಿದ್ರು, ಭ್ರಷ್ಟಾಚಾರ ಮಾಡಿದ್ರು, ದಾಖಲೆ ಸುಳ್ಳು. ಅಂದರೆ ಒಬ್ಬ ಮುಖ್ಯಮಂತ್ರಿಯ ಸಿಗ್ನೇಚರನ್ನು ಇವರು ನಕಲ್ ಮಾಡ್ತಾರೆ ಅಂದರೆ ಅದು ಫೋರ್ಜರಿ ಅಲ್ವಾ? ಯಾವುದೇ ವ್ಯಕ್ತಿ ಇರ್ಬೋದು, ಅವ್ರ ಸ್ವಂತ ಮಗನೇ ಇರ್ಬೋದು, ದಟ್ ಈಸ್ ಫೋರ್ಜರಿ ಅಲ್ವಾ? ಅದು ಯಾಕೆ ಗಂಭೀರವಾಗಿ ತೊಗೊತಾ ಇಲ್ಲ ಯಾರು? ಫೋರ್ಜರಿ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ, ಆಮೇಲೆ ಏನು ದುಬೈನಲ್ಲಿ ಮೊರೇಷಿಯಸ್ನಲ್ಲಿ ದುಡ್ಡಿಟ್ಟಿದ್ದಾರೆ ಅಂತ ಯಾರು ಹಾದಿ ಬೀದಿನಲ್ಲಿ ಹೋಗೋರು ಹೇಳ್ತಾ ಇಲ್ಲಲ್ಲ, ಬಿ ಜೆ ಪಿಯವರ MLAಗಳು ಹೇಳ್ತಾ ಇರೋದು. ಸೊ ಆದ್ದರಿಂದ ಅದ್ರ ಮೇಲೆ ಮಾಧ್ಯಮ ಸ್ನೇಹಿತರು ಹೆಚ್ಚು ಗಮನ ಕೊಟ್ಟರೆ, ಅವ್ರ ಹತ್ರ ದಾಖಲೆ ಇದೆ ಅಂತೆ, ಅದನ್ನು ಸರ್ಕಾರಕ್ಕೆ ಕೊಟ್ಟರೆ ಅದನ್ನು ತನಿಖೆ ಮಾಡ್ತೀವಿ.